ಓಕೆ. ಸೊ ಇವತ್ತು ನಾವು ಯು ಪಿ ಎಸ್ ಮತ್ತು ಬ್ಯಾಟ್ರಿ ಸೈಜನ್ನು ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ. ಸೊ ಇದು ಎಲೆಕ್ಟ್ರಿಕಲ್ ಯುಟಿಲಿಟಿ ಇಂಜಿನಿಯರಿಂಗ್ ಪಾತ್ವೇ ಸಬ್ಜೆಕ್ಟಲ್ಲಿ ಸೆಕ್ಷನ್ 3ನಲ್ಲಿ ಬರೋಂಥ ಕ್ವಶನ್ನು. ಹಾಗೆ ಜನರಲ್ಲೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸೊ ಹೇಗೆ ಯು ಪಿ ಎಸ್ ಆ್ಯಂಡ್ ಬ್ಯಾಟ್ರಿ ಸೈಜನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತೇಳಿ. ಸೊ ಮೊದಲನೇದಾಗಿ ಕಂಟೆಂಟ್ ಈ ವಿಡಿಯೋದಲ್ಲಿ ಏನೇನಪ್ಪ ಕವರ್ ಮಾಡಿದ್ದೀನಿ ಅಂದರೆ, ಇಂಟ್ರೊಡಕ್ಷನ್ ಟು ಯು ಪಿ ಎಸ್ ಫಾರ್ ಕಮರ್ಷಿಯಲ್ ಲೋಡ್. ಒಂದು ಕಮರ್ಷಿಯಲ್ ಬಿಲ್ಡಿಗೆ ಯು ಪಿ ಎಸ್ನ ಹೇಗೆ ಸೆಲೆಕ್ಟ್ ಮಾಡ್ತೀವಿ, ಒಂದು ಪ್ರಾಬ್ಲಮ್ ಆ ಪ್ರಾಬ್ಲಮ್ಗೆ ಗಿವಿನ್ ಡಾಟಾ ಮತ್ತು ಕೆಲವು ಅಸಂಪ್ಷನ್ ಮಾಡ್ಕೋಬೇಕಾಗುತ್ತೆ. ಅಸಂಪ್ಷನ್, ಲೋಡ್ ಕ್ಯಾಲ್ಕುಲೇಷನ್, ಫ್ಯೂಚರ್ ಲೋಡ್ ಎಕ್ಸ್ಪೆನ್ಷನ್ ಅನಾಲಿಸಿಸ್, ಯು ಪಿ ಎಸ್ ಕೆಪಾಸಿಟಿ. ಸೊ ಯು ಪಿ ಎಸ್ನ ಯಾವಾಗಲೂ ಕೆ ವಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಕೆ ವಿ ಎ. ಸೊ ನಿಮಗೆ ಯಾವಾಗಲೇ ಪ್ರೀವಿಯಸಲ್ಲಿ ಕೂಡ ನಾನು ಹೇಳಿದ್ದೀನಿ, ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಡಿ ಜಿ ಆಲ್ಸೋ ಯು ಕ್ಯಾನ್ ರೇಟ್ ಎ ಕೆ ವಿ ಎಲ್ಲಿ ರೇಟಿಂಗ್ ಮಾಡ್ತು ಹೇಳ್ತೀವಿ. ಮತ್ತು ಬ್ಯಾಕಪ್ ಟೈಮ್ ರಿಕ್ವೈರ್ಮೆಂಟ್, ಬ್ಯಾಟ್ರಿ ಎನರ್ಜಿ ರಿಕ್ವೈರ್ಮೆಂಟ್, ಬ್ಯಾಟ್ರಿ ಎ ಎಚ್ ಕ್ಯಾಲ್ಕುಲೇಷನ್, ಬ್ಯಾಟ್ರಿ ಬ್ಯಾಂಕ್ ಕಾನ್ಫಿಗರೇಷನ್ ಅಂದರೆ ಸೀರೀಸ್ ಆಗಿ ಎಷ್ಟು ಬೇಕು, ಪ್ಯಾರಲಲ್ ಆಗಿ ಎಷ್ಟು ಬೇಕು, ಸೊ ಅದು ಕನೆಕ್ಷನ್. ಫೈನಲ್ ಯು ಪಿ ಎಸ್ ಆ್ಯಂಡ್ ಬ್ಯಾಟ್ರಿ ಸ್ಪೆಸಿಫಿಕೇಶನ್. ಸೊ ಇಷ್ಟು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ನಮಗೆ ಮೇಜರ್ ಆಗಿ ಕೇಳೋಂಥದ್ದೇ ನಮಗೆ ಸೆಕ್ಷನ್ 3ನಲ್ಲಿ ಯು ಪಿ ಎಸ್ ಸ್ಪೆಸಿಫಿಕೇಶನ್ ಅಂದರೆ ಯು ಪಿ ಎಸ್ ಯಾವ ಸೆಲೆಕ್ಷನ್ ಮಾಡ್ತೀರಾ, ಬ್ಯಾಟ್ರಿ ಕಾನ್ಫಿಗರೇಷನ್, ಬ್ಯಾಟ್ರಿ ಯಾವ ಬ್ಯಾಟ್ರಿ ತೊಗೋತೀರಾ, 12 ವೋಲ್ಟ್ಸ್ 24 ವೋಲ್ಟ್ಸ್ ಎಷ್ಟು ನಂಬರ್ ಆಫ್ ಬ್ಯಾಟ್ರಿ ಬೇಕಾಗಿರುತ್ತೆ, ಇಷ್ಟನ್ನು ಕೂಡ ನಾವು ಈ ಯು ಪಿ ಎಸ್ ಸೆಲೆಕ್ಷನ್ ಆ್ಯಂಡ್ ಬ್ಯಾಟ್ರಿ ಸೈಜ್ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ಒನ್ ಬೈ ಒನ್ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ನೇದಾಗಿ ಇಂಟ್ರೊಡಕ್ಷನ್ ಟು ಯು ಪಿ ಎಸ್ ಫಾರ್ ಕಮರ್ಷಿಯಲ್ ಲೋಡ್. ಒಂದು ಕಮರ್ಷಿಯಲ್ ಲೋಡ್ಗೆ ಯು ಪಿ ಎಸ್ ಹೇಗೆ ಸೆಲೆಕ್ಟ್ ಮಾಡ್ತೀವಿ. ಸೊ ಕಮರ್ಷಿಯಲ್ ಬಿಲ್ಡಿಂಗ್ ಅಂದ ತಕ್ಷಣ ಹ್ಯಾವ್ ಎ ಸೆನ್ಸಿಟಿವ್ ಎಕ್ವಿಪ್ಮೆಂಟ್. ಅದರಲ್ಲಿ ಸೆನ್ಸಿಟಿವ್ ಎಕ್ವಿಪ್ಮೆಂಟ್ ಲೈಕ್ಸ್ ಸರ್ವರ್, ಕಂಪ್ಯೂಟರ್ಸ್, ಪ್ರಿಂಟರ್, CCTV ಆ್ಯಂಡ್ ಮಾನಿಟರ್ಸ್. ಸೊ ಜೊತೆಗೆ ದಿಸ್ ಡಿವೈಸ್ ರಿಕ್ವೈರ್ಡ್ ಅನ್ಇಂಟ್ರಪ್ಟೆಡ್. ಸೊ ಅನ್ಇಂಟ್ರಪ್ಟೆಡ್ ಪವರ್ ಸಪ್ಲೈ ಬೇಕಾಗತ್ತೆ, ಕ್ಲೀನ್ ಆ್ಯಂಡ್ ಸ್ಟೇಬಲ್ ಪವರ್. ಸೊ ಯಾವಾಗ ಕಂಟಿನ್ಯೂಸ್ ಆಗಿ ಪವರ್ ರನ್ ಆಗಬೇಕು. ಸೊ ಅದಕ್ಕೆ ನಾವು ಯು ಪಿ ಎಸ್ಸನ್ನು ರಿಕ್ವೈರ್ ಮಾಡ್ತೀವಿ. ಯು ಪಿ ಎಸ್ ಮೀನ್ಸ್ uninterrupted ಪವರ್ ಸಪ್ಲೈ. ಸೊ ಎನ್ಶ್ಯೂರ್ ಕಂಟಿನ್ಯೂಸ್ ಆಪರೇಷನ್ ಡ್ಯೂರಿಂಗ್ ಪವರ್ ಫೇಲ್ಯೂರ್. ಸೊ ನಾವೀಗ ಕೆ ಬಿ ಸಪ್ಲೈನ ತೊಗೊತಿರ್ತೀವಿ, ಏನಾದ್ರು ಪವರ್ ಫೇಲ್ಯೂರ್ ಆದರೆ ನಮಗೆ ಯು ಪಿ ಎಸ್ ಸಡನ್ ಆಗಿ ಆನ್ ಆಗಬೇಕಾಗತ್ತೆ, ಅನ್ಇಂಟ್ರಪ್ಟೆಡ್. ಸೊ ಪ್ರೊಟೆಕ್ಟ್ ಎಕ್ವಿಪ್ಮೆಂಟ್ ಫ್ರಮ್ ವೋಲ್ಟೇಜ್ ಫ್ಲಕ್ಚುಯೇಷನ್, ಸರ್ಚ್ ಆ್ಯಂಡ್ ಇಂಟ್ರಪ್ಷನ್. ಕ್ಯಾಲ್ಕುಲೇಟಿಂಗ್ ಕರೆಕ್ಟ್ ಯು ಪಿ ಎಸ್ ಆ್ಯಂಡ್ ಬ್ಯಾಟ್ರಿ ಸೈಜ್ ಎಸೆನ್ಷಿಯಲ್ ಫಾರ್ ಸೇಫ್ಟಿ. ಸೊ ನಾವು ಕರೆಕ್ಟಾಗಿ ಇಲ್ಲಿ ಯು ಪಿ ಎಸ್ ಮತ್ತು ಬ್ಯಾಟ್ರಿ ಸೈಜನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಒನ್ ಕಮರ್ಷಿಯಲ್ ಬಿಲ್ಡಿಂಗ್ ಟೋಟಲ್ ಲೋಡ್, ದ ಟೋಟಲ್ ಲೋಡ್ ಈಸ್ ಗಿವನ್ ಫಾರ್ 20 KVA. ಸೊ ಅದರಲ್ಲಿ ನಿಮಗೆ ಯಾವಾಗ ಹೇಳಿದಂಗೆ ಸರ್ವರ್, ಕಂಪ್ಯೂಟರ್, ಪ್ರಿಂಟರ್, CCTV, ಮಾನಿಟರ್ ಎಕ್ಸೆಟ್ರಾ. ಸೊ ಓವರ್ ಆಲ್ ಎಕ್ವಿಪ್ಮೆಂಟಿನಲ್ಲಿ ಕೊಟ್ಟಿದ್ದಾರೆ. ಕೆಲವು ಪ್ರಾಬ್ಲಮ್ನಲ್ಲಿ ಲೋಡ್ ಕೊಡ್ತಾರೆ, ಲೋಡ್ ಕೊಟ್ಟಾಗ ಟೋಟಲ್ ಲೋಡ್ ನಾವು ಮಾಡ್ಕೋಬೇಕಾಗತ್ತೆ. ಸೊ ಆ ಥರದ್ದು ನಿಮಗೆ ವಿಡಿಯೋ ಬೇಕಂದರೆ ಆಲ್ರೆಡಿ ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಇದೆ, ನೀವು ಅದನ್ನು ನೋಡಿ ಅಥವಾ ಮುಂದೆ ನಾನು ಅದನ್ನು ಕೂಡ ಮಾಡ್ತಾ ಹೋಗ್ತೀನಿ. ಇದು ನಮಗೆ ಜನರಲಾಗಿ ನಮ್ಮ ಎಲೆಕ್ಟ್ರಿಕಲ್ ಪಾತ್ವೇ ಸಬ್ಜೆಕ್ಟಲ್ಲಿ ಕೊಟ್ಟಿರೋಂಥ ಒಂದು ಪ್ರಾಬ್ಲಮ್. ಸೊ ನಾ ಫಸ್ಟು ಗಿವಿನ್ ಡಾಟಾ ಅಸಂಪ್ಷನ್ನ ಬರ್ಕೊತಾ ಹೋಗ್ತೀನಿ. ಸೊ ಟೋಟಲ್ ನೋಡಿ ಕೊಟ್ಟಿದ್ದಾರೆ 20 KVA, ಪವರ್ ಫ್ಯಾಕ್ಟರ್ 0.8 ಪವರ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ ಕೂಡ. ನೆಕ್ಸ್ಟು ಬ್ಯಾಟ್ರಿ ಬ್ಯಾಕಪ್ ಟೈಮ್ ರಿಕ್ವೈರ್ಡ್ 4 hours. ಫ್ಯೂಚರ್ ಲೋಡ್ ಎಕ್ಸ್ಪೆನ್ಷನ್ 20%, ಅದನ್ನು ಕೂಡ ಕೊಟ್ಟಿದ್ದಾರೆ 20%. ನೆಕ್ಸ್ಟ್ ಈ ಇನ್ವರ್ಟರ್ ಎಫಿಷಿಯನ್ಸಿ 80%, ಬ್ಯಾಟ್ರಿ ಎಫಿಷಿಯನ್ಸಿ 90%, ಡೆಪ್ತ್ ಆಫ್ ಡಿಸ್ಚಾರ್ಜ್ ಈಸ್ 50%. ಡಿ ಸಿ ಬಸ್ ವೋಲ್ಟೇಜ್ ಅಂದರೆ ಆ ಇಡೀ ಸಿಸ್ಟಮ್ದು ವೋಲ್ಟೇಜ್ ಎಷ್ಟಪ್ಪ ಅಂದರೆ 240 ವೋಲ್ಟ್. ಆ್ಯಂಡ್ ಬ್ಯಾಟ್ರಿ ವೋಲ್ಟೇಜ್, ಒಂದು ಬ್ಯಾಟ್ರಿದು ವೋಲ್ಟೇಜ್ ಎಷ್ಟಪ್ಪ ಅಂದರೆ 12 volts. ಸೊ ಇದು ನನಗೆ ಕೊಟ್ಟಿರೋಂಥ ಗಿವಿನ್ ಡಾಟಾ. ನೆಕ್ಸ್ಟ್ ಲೋಡ್ ಕ್ಯಾಲ್ಕುಲೇಷನ್ ನೋಡೋಣ. ಫಸ್ಟ್ ಲೋಡ್ ಕ್ಯಾಲ್ಕುಲೇಷನ್ಗೆ ನಮ್ಗೆ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಸೊ ಇಂಡಿವಿಜುವಲ್ ಲೋಡ್ ಕೊಟ್ಟರೆ ಅದನ್ನು ಕೂಡ ಟೋಟಲ್ ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಆಲ್ರೆಡಿ ಒಂದು ಸಿಸ್ಟಮ್ದು ಟೋಟಲ್ ಲೋಡ್ ಕೊಟ್ಟಿದ್ದಾರೆ. ಸೊ ದ ಲೋಡ್ ಈಸ್ 20 KVA ಆಲ್ರೆಡಿ ಕೊಟ್ಟಿದ್ದಾರೆ.
ನಾನಿಲ್ಲಿ ಕನ್ವರ್ಟ್ ಕೆ ವಿ ಟು ಕಿಲೋವ್ಯಾಟ್ ಮಾಡ್ತಿದ್ದೀನಿ. ಯಾಕಪ್ಪ ಅಂದರೆ ಸೊ ನಮ್ಮ ಅವೆಲ್ಲ ಅಂದರೆ ಯು ಪಿ ಎಸ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು ನಾವು ಕೆ ವಿಯಲ್ಲಿ ರೈಟ್. ಬಟ್ ನಾವು ಬ್ಯಾಟ್ರಿ ಏಜ್ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡುವಾಗ ನಮಗೆ ಒರಿಜಿನಲ್ ಲೋಡ್ ಅಂದರೆ ಆ್ಯಕ್ಟಿವ್ ಪವರ್ ಬೇಕಾಗತ್ತೆ. ಸೊ ಅದು ಎಷ್ಟು ಪವರ್ ಅದರ ಮೇಲೆ ನಾನು ಅದನ್ನು ಕಿಲೋವ್ಯಾಟ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ 20 KVA ಇಂಟು ಅಂದರೆ KVA ಇಂಟು ಪವರ್ ಫ್ಯಾಕ್ಟರ್ ಮಾಡಿದ್ರೆ ನಿಮಗೆ 16 ಕಿಲೋವ್ಯಾಟ್ ಸಿಗುತ್ತೆ. ದಿಸ್ ಈಸ್ ದ ರಿಯಲ್ ಯೂಸುವಲ್ ಪವರ್ ರಿಕ್ವೈರ್ಡ್ ಬೈ ದಿ ಲೋಡ್. ಇದು ನಮ್ಮ ರಿಯಲ್ ಪವರ್. ನೆಕ್ಸ್ಟ್ ಫ್ಯೂಚರ್ ಲೋಡ್ ಎಕ್ಸ್ಪೆನ್ಷನ್ ಅನಾಲಿಸಿಸ್. ಸೊ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಫ್ಯೂಚರ್ ಲೋಡ್ ಎಷ್ಟು ಪರ್ಸೆಂಟ್ ಹಾಕೋಬೇಕು ಅಂತೇಳಿ. ಸೊ ಕನ್ಸಿಡರ್ 20% ಅಡಿಷನಲ್ ಲೋಡ್ ಫಾರ್ ಫ್ಯೂಚರ್ ಗ್ರೋತ್. ಸೊ ಫ್ಯೂಚರ್ಗೆ ಎಷ್ಟು ಏನಾದ್ರು ಅಡಿಷನ್ ಆಗಾದರೆ ಸೊ ಈ ಲೋಡನ್ನು ನಾವು ಕನ್ಸಿಡರ್ ಮಾಡಬೇಕು. ಎಕ್ಸ್ಪೆಂಡೆಡ್ ಲೋಡ್ ಇಸ್ ಈಕ್ವಲ್ ಟು 16 ಇಂಟು 1.2 ಅಂದರೆ 1 ಅಂದರೆ 100% ಪ್ಲಸ್ 20%. ಅದಕ್ಕೆ ನಾನು ಡೈರೆಕ್ಟಾಗಿ 1.2 ಅಂತ ಹಾಕಿದ್ದೀನಿ. 19.2 ಕಿಲೋವ್ಯಾಟ್ ನಮಗೀಗ ಲೋಡ್ ಪ್ಲಾನ್ ಮಾಡಬೇಕು. ಈ ಲೋಡ್ಗೆ ನಾವು ಈಗ ಯು ಪಿ ಎಸ್ಸನ್ನು ಪ್ಲಾನ್ ಮಾಡಬೇಕು. ಸೊ ಯು ಪಿ ಎಸ್ ಮಸ್ಟ್ ಬಿ ಹ್ಯಾಂಡಲ್ ಇನ್ಕ್ರೀಸ್ ಪವರ್ ರಿಕ್ವೈರ್ಮೆಂಟ್. ಸೊ ಇವಾಗ ಯು ಪಿ ಎಸ್ ಕೆಪಾಸಿಟಿ ಇವಾಗ ಮತ್ತೆ ನಾನು ಕೆ ವಿ ಕ್ಯಾಲ್ಕುಲೇಷನ್ ಮಾಡ್ತೇನೆ. ಸೊ ಹೇಗೆ ಮಾಡ್ತೀನಿ ಅಂತ ಅಂದರೆ ರಿಕ್ವೈರ್ಡ್ ಔಟ್ಪುಟ್ ಈಗ ನಮಗೆ ಬೇಕಾಗಿರೋ ಫೈನಲ್ ಔಟ್ಪುಟ್ ಎಷ್ಟಪ್ಪ 19.2 ಕಿಲೋವ್ಯಾಟ್. ಅಸ್ಯೂಮ್ ಪವರ್ ಫ್ಯಾಕ್ಟರ್ 0.9. ಸೊ ಮುಂದೆ ಸೆಲೆಕ್ಟ್ ಮಾಡ್ತಾರೋ ಯು ಪಿ ಎಸ್ಸನ್ನು ಅಸ್ಯೂಮ್ಷನ್ ಮಾಡ್ಕೊಡ್ತೀನಿ. ಅಸ್ಯೂಮ್ ಪವರ್ ಫ್ಯಾಕ್ಟರ್ ಇಸ್ 0.9. ನೀವು ಬೇಕಾದ್ರೆ 0.8 ಕೂಡ ಮಾಡ್ಬೋದು, ಬಟ್ ಹೈಯರ್ ಆಗಿ ನಾನು ಸೆಲೆಕ್ಟ್ ಮಾಡಿದ್ದೀನಿ ಯು ಪಿ ಎಸ್. ಸೊ ನಿಮ್ಗೆ ಯಾವಾಗ ಹೇಳಿದಂಗೆ ಕೆ ವಿ ಎ ಇಸ್ ಈಕ್ವಲ್ ಟು ಕಿಲೋವ್ಯಾಟ್ ಡಿವೈಡೆಡ್ ಬೈ ಪವರ್ ಫ್ಯಾಕ್ಟರ್. 19.2 ಈಸ್ ಎ ಕಿಲೋವ್ಯಾಟ್, 0.9 ಈಸ್ ಪವರ್ ಫ್ಯಾಕ್ಟರ್. ಸೊ ಇಸ್ ಈಕ್ವಲ್ ಟು 21.33 ಕೆ ವಿ ಎ. ಸೆಲೆಕ್ಟ್ ಹೈಯರ್. ಸೊ ನಾವು ರೌಂಡ್ ಅಪ್ ಆಗಿ 25 KVA ಆನ್ಲೈನ್ ಯು ಪಿ ಎಸ್. ಸೊ ಆನ್ಲೈನ್ ಯು ಪಿ ಎಸ್ಸನ್ನು ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು ಬ್ಯಾಕಪ್ ಟೈಮ್ ರಿಕ್ವೈರ್ಮೆಂಟ್. ಸೊ ಬ್ಯಾಕಪ್ ಟೈಮ್ ಕೂಡ ನಮಗೆ ಕೊಟ್ಟಿದ್ದಾರೆ. ಬ್ಯಾಕಪ್ ಟೈಮ್ ಡ್ಯೂರೇಷನ್ ನೀಡೆಡ್ 4 hours. ಸೊ ನಮಗೀಗ ಪವರ್ ಕಟ್ ಆದರೆ ಎಷ್ಟು ಅವರಪ್ಪ ಇದು ಬ್ಯಾಕಪ್ ಆಗಿರ್ಬೇಕು ಅಂದರೆ 4 hours ನಮಗಿದು ಬ್ಯಾಕಪ್ ಬೇಕು. ಸೊ ಟೋಟಲ್ ಎನರ್ಜಿ ರಿಕ್ವೈರ್ಡ್. ಈಗ ಟೋಟಲ್ ಎನರ್ಜಿ ಅಂದರೆ ನಿಮ್ಗೆ ಟೋಟಲ್ ಎನರ್ಜಿ ಆಲ್ರೆಡಿ 25 ಅಂತ ಗೊತ್ತಿದೆ ಕೆ ವಿ. ಅದಕ್ಕೆ ಇಂಟು ಬ್ಯಾಕಪ್ ಅಂದರೆ 4%. 4% 4 ಪಟ್ಟು ಜಾಸ್ತಿ ಬೇಕಾಗುತ್ತೆ. ಸೊ ಈಗ 19.2 ಕಿಲೋವ್ಯಾಟ್ ಇಂಟು 4. ಸೊ 76.8 ಕಿಲೋವ್ಯಾಟ್ ಅವರ್. ಸೊ ಇದು 76.8 ಕಿಲೋವ್ಯಾಟ್ ಅವರ್. ಸೊ ಅಷ್ಟು ಲೋಡ್ ನಮಗೀಗ ಪವರ್ ಕಟ್ ಆದಾಗ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಬ್ಯಾಟ್ರಿ ಎನರ್ಜಿ ರಿಕ್ವೈರ್ಮೆಂಟ್ ಕನ್ಸಿಡರ್ ಸಿಸ್ಟಮ್ ಲಾಸಸ್. ಸೊ ಇಲ್ಲಿ ನಾವು ಈಗ ಡೈರೆಕ್ಟಾಗಿ ಇಷ್ಟಕ್ಕೆ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಈಗ ನಮಗೆ ಬ್ಯಾಟ್ರಿನ ಸ್ವಲ್ಪ ಲಾಸಸ್ ಆಗುತ್ತೆ. ಆ ಲಾಸಸ್ಸನ್ನು ಕೂಡ ನಾವೀಗ ಕನ್ಸಿಡರ್ ಮಾಡೋದು. ಏನೇನು ಬರುತ್ತಪ್ಪ ಅಂದರೆ ಇನ್ವರ್ಟರ್ ಎಫಿಷಿಯನ್ಸಿ ಬರೋದು ನಮಗೆ 80% ಅಷ್ಟೇ. ಸೊ 80% ಬ್ಯಾಟ್ರಿ ಎಫಿಷಿಯನ್ಸಿ 90%. ಡಿ ಒ ಡಿ ಡೆಪ್ತ್ ಆಫ್ ಡಿಸ್ಚಾರ್ಜ್. ಸೊ ಡೆಪ್ತ್ ಆಫ್ ಡಿಸ್ಚಾರ್ಜ್ ಇಸ್ ಅಲೌಡ್ 0.5%. ಟೋಟಲ್ ಯೂಸಬಲ್ ಫ್ಯಾಕ್ಟರ್ಸ್. ಸೊ ಇವೆಲ್ಲನೂ ಮಲ್ಟಿಪ್ಲೈ ಮಾಡಿದ್ದೀನಿ 0.30%. 0.36 ಅಂದರೆ ಇಷ್ಟು ಪರ್ಸೆಂಟ್ ಅಡಿಷನ್ ಆಗಿ ಈ ಬರೋಂಥ ಲೋಡ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಸೊ ರಿಕ್ವೈರ್ಡ್ ಬ್ಯಾಟ್ರಿ ಎನರ್ಜಿ 76.8 ಡಿವೈಡೆಡ್ ಬೈ 0.36 ಮಾಡಿದ್ರೆ ನಮಗೀಗ 213.33 ಕಿಲೋವ್ಯಾಟ್ ಅವರ್ ಬೇಕಾಗುತ್ತೆ. ನೆಕ್ಸ್ಟ್ ಎ ಎಚ್ ಕ್ಯಾಲ್ಕುಲೇಷನ್. ಈಗ ನಮ್ಮ ಟೋಟಲ್ ಎನರ್ಜಿ ರಿಕ್ವೈರ್ಡ್ ಬಂದಿರೋದು 213.33 ವ್ಯಾಟ್ ಅವರ್. ಸೊ ಈಗ ಬಸ್ ಪಾರ್ ವೋಲ್ಟೇಜ್ ನಮ್ಮದು ಆಲ್ರೆಡಿ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ ಎಷ್ಟು 240 ವೋಲ್ಟ್. ಬ್ಯಾಟ್ರಿ ಏಜ್ ರಿಕ್ವೈರ್ಡ್. ಸೊ ಇವಾಗ ಏನು ಮಾಡ್ತೀವಿ ವೋಲ್ಟೇಜ್ ವಾಟ್ ಆರ್ ದ ವೋಲ್ಟೇಜ್ ಇಸ್ ಗಿವ್ ಕಮಿಂಗ್. ಸೊ ನಮ್ಮದು ಟೋಟಲ್ ಎನರ್ಜಿ ಎಷ್ಟಪ್ಪ ಅಂದರೆ 213.33 ಡಿವೈಡೆಡ್ ಬೈ ಬಸ್ ವೋಲ್ಟೇಜ್. ಸೊ ಎನರ್ಜಿ ಡಿವೈಡೆಡ್ ಬೈ ವೋಲ್ಟೇಜ್ ಮಾಡಿದ್ರೆ ನಮಗೆ 888.88 ಏಜ್ ನಮಗೆ ಸಿಗ್ತಾ ಇದೆ. ಸೊ ಇದು ನಮಗೆ ಮಾರ್ಕೆಟಲ್ಲಿ ಈ ರೇಂಜಿಗೆ ಸಿಗಲ್ಲ. ಅದಕ್ಕಾಗಿ ಸೆಲೆಕ್ಟ್ ಹೈಯರ್ ಅಂದರೆ ಸ್ಟ್ಯಾಂಡರ್ಡ್ 900 ಏಜ್ ರೌಂಡ್ ಅಪ್ ನಿಯರೆಸ್ಟ್ ಟು ರೇಟಿಂಗ್. ಸೊ ಈ ರೇಟಿಂಗ್ದು ಏಜನ್ನು ಸೆಲೆಕ್ಟ್ ಮಾಡಿ. ಈಗ ಬ್ಯಾಟ್ರಿ ಬ್ಯಾಕಪ್ ಕಾನ್ಫಿಗರೇಷನ್.
ಬ್ಯಾಟ್ರಿ ಬ್ಯಾಂಕ್ ಕಾನ್ಫಿಗರೇಷನ್. ಸೊ ಏನಪ್ಪ ಅಂದ್ರೆ ನಮ್ಗೆ ಈಗ ಗೊತ್ತಾಯ್ತು ಎಷ್ಟು ಎಚ್ ಬೇಕು, ಸಿಸ್ಟಮ್ ವೋಲ್ಟೇಜ್ ಕೂಡ ಗೊತ್ತಿದೆ, ಟೋಟಲ್ ಎನರ್ಜಿ ಕೂಡ ಗೊತ್ತಿದೆ. ಈಗ ಸೀರೀಸ್ ಆಗಿ ಎಷ್ಟು ಬೇಕು, ಪ್ಯಾರಲ್ ಆಗಿ ಎಷ್ಟು ಬೇಕು, ಇದನ್ನು ನಾವು ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ಸೊ ನಂಬರ್ ಆಫ್ ಬ್ಯಾಟ್ರಿ ವೋಲ್ಟೇಜ್ ಕೊಟ್ಟಿದ್ದಾರೆ. ಒಂದು ಬ್ಯಾಟ್ರಿ ವೋಲ್ಟೇಜ್ 12 ವೋಲ್ಟ್ಸ್. ಆಕ್ಚುಲಿ ವೋಲ್ಟೇಜ್ ಬಂದು 240 ವೋಲ್ಟ್ ಡಿ ಸಿ. ಒಂದು ಸಿಸ್ಟಮ್ ಅದು ಪೂರ್ತಿ ಬೇಕಾಗಿರೋದು 240 ವೋಲ್ಟ್. ಹಾಗಾದ್ರೆ ಒಂದು ಬ್ಯಾಟ್ರಿದು 12 ವೋಲ್ಟ್ಸ್ ಆದರೆ 240ಗೆ ಎಷ್ಟು ಬ್ಯಾಟ್ರಿ ಬೇಕಾಗುತ್ತೆ ನೋಡಿ. ನಂಬರ್ ಆಫ್ ಬ್ಯಾಟ್ರೀಸ್ ಇನ್ ಸೀರೀಸ್ 240 ಡಿವೈಡೆಡ್ ಬೈ 12. ಸೊ 12 ಡಿವೈಡೆಡ್ ಮಾಡಿದ್ರೆ ನಮಗೆ 20 ಬ್ಯಾಟ್ರೀಸ್. ಅಂದರೆ ಒಂದು ಸಿಸ್ಟಮ್ನ ಪೂರ್ತಿ ನಾವು ಈಗ ಕೊಟ್ಟರೆ ಈ ಲೋಡೆಲ್ಲ ರನ್ ಆಗಬೇಕು ಅಂದರೆ ನಮಗೆ 20 ಬ್ಯಾಟ್ರೀಸ್ ರಿಕ್ವೈರ್ಡ್. ಎಷ್ಟಕ್ಕೆ? 240 ವೋಲ್ಟ್. ಇದು ನಮಗೆ ಸೀರೀಸ್. ಆದರೆ ಕರೆಂಟ್ ನೋಡಿ ಪ್ಯಾರಲಲ್ಲಿ ನಮಗೆ ಎಷ್ಟು ಬಂದೆ 900. ಸೊ ಇದನ್ನು ನೆಕ್ಸ್ಟ್ ಮಾಡ್ತಾ ಹೋಗೋಣ. ಪ್ಯಾರಲಲ್ಲಿ ಎಷ್ಟು ಬೇಕಾಗುತ್ತೆ ಅಂತ. ರಿಕ್ವೈರ್ಡ್ ಏಜ್ ಈಸ್ 900 AH. Choose batteries or parallel string to achieve 900 AH. ಈಗ ಫಾರ್ ಎಕ್ಸಾಂಪಲ್ 12 ವೋಲ್ಟ್ಸ್ 900 AH ಬ್ಯಾಟ್ರಿ ನೀವು 20 ತೊಗೊಂಡ್ರೆ ಈ ಸಿಸ್ಟಮ್ ಸಾಕಾಗುತ್ತೆ. ಬಟ್ ನಮಗೆ ಈ ಸ್ಟ್ಯಾಂಡರ್ಡ್ ಸಿಗಲಿಲ್ಲ ಅಂದರೆ ಇದಕ್ಕಿಂತ ಕಡಿಮೆ, ಫಾರ್ ಎಕ್ಸಾಂಪಲ್ 300 ಇಂಟು 3 ಮಾಡಿದರೆ 900 ಆಗುತ್ತೆ. ಈಗ ಮತ್ತೆ ಇಲ್ಲಿ ಈ ಥರದ ಈ ಏಜ್ಗೆ ಮ್ಯಾಚ್ ಆಗಬೇಕು ಅಂದರೆ 300 ತೊಗೊಂಡ್ರೆ ನಾವು 3 ಹಾಕಬೇಕಾಗತ್ತೆ. ಹಾಗೆ 3 ಇಂಟು 20 ಮಾಡಿದ್ರೆ ನನಗೆ 60, ಟೋಟಲ್ 60 ಬ್ಯಾಟ್ರಿ ಬೇಕಾಗುತ್ತೆ. ನೋಡಿ ಎಕ್ಸಾಂಪಲ್ 12 ವೋಲ್ಟ್ಸ್ 300 AH ಮಾರ್ಕೆಟಲ್ಲಿ ನಮಗೆ ಅವೈಲೇಬಲ್ ಇದೆ ಅಂತ ನಾನು ತೊಗೊಂಡ್ರೆ, ಈಗ ಪ್ಯಾರಲಲ್ ಆಗಿ 3 ಸ್ಟ್ರಿಂಗ್ ಬೇಕಾಗುತ್ತೆ. ಅದರಲ್ಲಿ 20 ಇಂಟು 3 60 ಬ್ಯಾಟ್ರಿ. ಸೊ ನಂಬರ್ ಆಫ್ ಬ್ಯಾಟ್ರಿ ಎಷ್ಟು ಬೇಕಾಗುತ್ತೆ? ಈಗ 60 ಬ್ಯಾಟ್ರಿ ಬೇಕಾಗುತ್ತೆ. ಇದನ್ನು ಸ್ಟ್ರಿಂಗ್ ಅಂತೆ ಪ್ಯಾರಲಲ್ ಮತ್ತು ಸೀರೀಸ್ ನಿಮಗೆ ಕನ್ಫ್ಯೂಸ್ ಆದರೆ ನೋಟ್ಸಲ್ಲಿ ನೀಟಾಗಿ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಮತ್ತು ಈಗ UPS ಸೆಲೆಕ್ಷನ್ ಟೈಪ್ ಆಫ್ ಆನ್ಲೈನ್ ಡಬಲ್ ಕನ್ವರ್ಷನ್ UPS. ಸೊ ರೇಟಿಂಗ್ ಈಸ್ 25 KVA ಸೆಲೆಕ್ಟ್ ಮಾಡಿದ್ದೀನಿ. ಟೋಟಲ್ ಎನರ್ಜಿ ನೀಡೆಡ್, ನಮ್ಮ ಟೋಟಲ್ ಎನರ್ಜಿ ಬಂದು 213.33 kH. ರಿಕ್ವೈರ್ಡ್ ಕೆಪಾಸಿಟಿ 900 AH. ಬ್ಯಾಟ್ರಿ ಕಾನ್ಫಿಗರೇಷನ್ 20 ಬ್ಯಾಟ್ರಿ ಇನ್ ಸೀರೀಸ್. ಸೊ 20 ಬ್ಯಾಟ್ರಿನ ಸೀರೀಸ್ ಕನೆಕ್ಟ್ ಮಾಡಿದ್ರೆ ನಮಗೆ 240 ವೋಲ್ಟ್ ಸಿಗುತ್ತೆ. ಸೊ ಪ್ಯಾರಲ್ ಸ್ಟ್ರಿಂಗ್ ನಮಗೆ ಮಾಡಿದರೆ ಈಗ 300 ಆದರೆ 3 ಸ್ಟ್ರಿಂಗ್ ಸಾಕು, 200 AH ಆದರೆ 5 ಸ್ಟ್ರಿಂಗ್ ಬೇಕಾಗುತ್ತೆ. ಸೊ ಇದು ಹೇಗೆ ಬೇಕು ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ನಿಮಗೆ ಕನೆಕ್ಷನ್ ಮಾಡೋದು ತೋರಿಸ್ತೇನೆ ನೋಡಿ. ಸೊ ಇದು ನಮಗೆ 3 ಸ್ಟ್ರಿಂಗ್ ಪ್ಯಾರಲಲ್, ಇದೊಂದು, ಇದೆರಡು, 3, 4, 5, 6. ಸೊ ಒಂದೊಂದರಲ್ಲಿ ನಾವು ನೋಡಿ ಇದನ್ನು ಪ್ಯಾರಲಲ್ ಕನೆಕ್ಟ್ ಮಾಡಿದ್ವಿ. ಇದು ಪ್ಯಾರಲಲ್, ಇದು ಪ್ಯಾರಲ್. ಸೊ ಇದು 10, 10, 10. ಸೊ ಇಲ್ಲಿ 10, 10 ಅಂದರೆ ಇವೆಲ್ಲ ಇಷ್ಟು ಕನೆಕ್ಟ್ ಮಾಡೋದು ನಿಮಗೆ. ಫಾರ್ ಎಕ್ಸಾಂಪಲ್ ಈಗ ಇದು 10, 10, 20, 30, 40, 50, 60. ಸೊ ಟೋಟಲ್ 60 ಬ್ಯಾಟ್ರೀಸ್ ಇದೆ. ಸೊ ಈ ಬ್ಯಾಟ್ರಿನ ನೋಡಿ ಇವನ್ನ ಸೀರೀಸಾಗಿ ಕನೆಕ್ಟ್ ಮಾಡಿದ್ರೆ ನಮಗೆ ಇಷ್ಟು ಬ್ಯಾಟ್ರಿ ಸೀರೀಸಾಗಿ ಕನೆಕ್ಟ್ ಮಾಡಿದ್ರೆ ನಮಗೆ 20 ಬ್ಯಾಟ್ರಿ ಸೀರೀಸಾಗಿ ಕನೆಕ್ಟ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತಪ್ಪ ಅಂದರೆ 240 ವೋಲ್ಟ್ ಸಿಗುತ್ತೆ. ಬಟ್ ಇದನ್ನು ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ನಮಗೆ 300 AH ಸಿಗುತ್ತೆ. ಒಂದೊಂದ್ರ 300. ಸೊ 3 ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ? ಪ್ಯಾರಲಲ್ ಮಾಡಿದಾಗ 900 AH ಸಿಗುತ್ತೆ. ಸೊ ಇದು ಕಾನ್ಫಿಗರೇಷನ್. ಸೊ ನಿಮಗೆ ಎಕ್ಸಾಮ್ ಬರೆಯೋಕ್ಕೆ ನಾನು ಈಸಿಯಾಗಿ ಡಯಾಗ್ರಾಮನ್ನು ಇದರಲ್ಲಿ ಕೊಟ್ಟಿದ್ದೀನಿ, ಅದರಲ್ಲಿ ನೋಟ್ಸಲ್ಲಿ ಕೊಟ್ಟಿದ್ದೀನಿ, ಬೇಕಾರಲ್ಲಿ ನೋಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. Any doubts, you can comment me. I can explain again.